Good morning, students. Previous class discussed the what do you mean by the inflation? What are the characteristics of the inflation we can study in the previous class? Today class we are discussing the what are the causes of the inflation. ಹಿಂದಿನ ತರಗತಿಯಲ್ಲಿ ನಾವು ಅತಿ ಪ್ರಸರಣ ಅಂತಂದ್ರೇನು ಅಥವಾ ಹಣದುಬ್ಬರ ಅಂತಂದ್ರೇನು, ಹಣದುಬ್ಬರದ ಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಿದೆವು. ಇಂದಿನ ತರಗತಿಯಲ್ಲಿ ನಾವು ಅತಿ ಪ್ರಸರಣಕ್ಕೆ ಕಾರಣಗಳು, ವಾಟ್ ಆರ್ ದ ಕಾಜಸ್ ಫಾರ್ ದಿ ಇನ್ಫ್ಲೇಷನ್ಸ್, ಒಂದು ಆರ್ಥಿಕತೆಯಲ್ಲಿ ನಡೆಯುವಂಥ ಒಂದು ಅತಿ ಪ್ರಸರಣಕ್ಕೆ ಕಾರಣಗಳು ಯಾವುವು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ. ಇಫ್ ದ ಫಸ್ಟ್ ಒನ್, ಫ್ಯಾಕ್ಟರ್ಸ್ ಆನ್ ದಿ ಡಿಮಾಂಡ್ ಸೈಡ್, ಬೇಡಿಕೆ ಹೆಚ್ಚಾಗಲು ಇಂಥ ಅಂಶಗಳು, ಫ್ಯಾಕ್ಟರ್ಸ್ ಫಾನ್ ಡಿಮಾಂಡ್ ಸೈಡ್, ಬೇಡಿಕೆಯು ಹೆಚ್ಚಾಗಲಿಕ್ಕೆ ಕೂಡ ಏನಾಗ್ತದೆ, ಬಹಳಷ್ಟು ಕಾರಣಗಳಿಂದ ಏನು ಮಾಡ್ತಾರೆ ಅಂದರೆ ಬೇಡಿಕೆಯಲ್ಲಿಂದ ಕೆಲವೊಂದಿಷ್ಟು ಅಂಶಗಳು ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಅತಿ ಪ್ರಸರಣ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ವೆನ್ ವಾಸ್ ದಿ ಇನ್ಫ್ಲೇಷನ್ ಕ್ಯಾನ್ ಅರೈಸ್, ಯಾವಾಗ ಒಂದು ಅತಿ ಪ್ರಸರಣ ಅನ್ನೋದು ಉದ್ಭವ ಆಗ್ತದೆ. when is created the inflation, various causes like the factors of the demand side, it is the first causes for the inflation. How do the demand can cause for the inflation, ಯಾವ ರೀತಿಯಾಗಿ ಬೇಡಿಕೆಯು ಇಲ್ಲಿ ಅತಿ ಪ್ರಸರಣ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಫಸ್ಟ್ ಒನ್ ಈಸ್ ದಿ, if the supply of money increases or money supply, yes, in the market situation or in the market, if the supply of money or increases, when we are think about the money can more supply in the economy, when the people can buying the various type of goods in a huge quantity, that time Reserve Bank of India can decide it is inflation situation created. That's why if the supply of money can be increases in the economy, that time Reserve Bank of India decided and the fixed for the various rate like reverse repo rate, interest rate, bank rate, these can be suddenly increased and the interest rate also suddenly increases. That time people can deposit their money for the saving purpose, because their mindset, according to the people mindset, if suppose interest rate increases, they can getting the more interest for their income, ಅವರ ಒಂದು ಆದಾಯಕ್ಕೆ ಏನಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಏನಾಗಿರುತ್ತೆ ಬಡ್ಡಿ ದರ ಬರ್ತದೆ ಅಂತ ಏನು ಮಾಡಿದ್ರೆ ಜನರು ಸಡನ್ನಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿ ದರವನ್ನು ಹೆಚ್ಚು ಮಾಡಿದಾಗ ಅದರಲ್ಲಿ ಕೂಡ ಏನಾಗ್ತದೆ ಅಂದರೆ ಹಣವನ್ನು ನೀಡಲಿಕ್ಕೆ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ಯಾವಾಗ ಒಂದು ಹಣದ ಪೂರೈಕೆ ಹೆಚ್ಚಿರುತ್ತೆ ಅವಾಗ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಅಂದರೆ ಅತಿ ಪ್ರಸರಣ ಒಂದು ಉದ್ಭವ ಆಗ್ತಾ ಇರ್ತದೆ. ನೆಕ್ಸ್ಟು ಡಿಸ್ಪೋಸಿಬಲ್ ಇನ್ಕಮ್. Disposable income, it is the one of the factor for causes for the inflation. Disposable income. Disposable income nothing but the, if the consumers can expenditure for various activities and remaining saving amount is called as the disposable ಇನ್ಕಮ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಜನರು ಕೂಡ ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಆದಾಯವನ್ನು, ಇಲ್ಲಿ ಡಿಸ್ಪೋಸಿಬಲ್ ಇನ್ಕಮ್ ಅಂದರೆ ಖರ್ಚು ವೆಚ್ಚವಾದಂಥ ವೆಚ್ಚದಿಂದ ಉಳಿದಂಥ ಆದಾಯ ಅಂತ ಕರಿತೀವಿ. ಯಾವ ರೀತಿಯಾಗಿ ತಮ್ಮ ವೆಚ್ಚಕ್ಕೆ ಬೆಳೆಸಿಕೊಂಡು ಇತರ ರೀತಿಯಾದಂಥ ಹಣವನ್ನು ಉಳಿತಾಯ ಮಾಡ್ತಾರೆ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವೆಚ್ಚೇತರ ಆದಾಯ ಅಂತ ಕೂಡ ಇಲ್ಲಿ ಕರಿತಾ ಇದ್ದೇವೆ. ಆ್ಯಂಡ್ ದ ನೆಕ್ಸ್ಟ್ ಇನ್ ದಿ ಡಿಮಾಂಡ್ ಸೈಡ್, consumer expenditure and the business outlays. If the business output and also can decide, if the business output can more produce, if the business output can be more, automatically can we think that if the inflations can
ಅರೈಸ್ ಇನ್ ದಿ ಎಕನಾಮಿ. ಇಲ್ಲಿ ಏನಾದರೂ ಒಂದು ಅನುಭೋಗಿದಾರನ ವೆಚ್ಚ ಹೆಚ್ಚಿಗೆ ಆಗ್ತಾ ಇದೆ. ಅದೇ ರೀತಿ ಕೊಡೋದಂದರೆ ಇಲ್ಲಿ ಉದ್ಯಮಿದಾರನ ಒಂದು ಉತ್ಪನ್ನವು ಕೂಡ ಏನಾದ್ರು ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ಅವಾಗ ಏನಾಗ್ತದೆ ಕೂಡ ಇನ್ಫ್ಲೇಷನ್ ಅತಿ ಪ್ರಸರಣ ಕ್ರಿಯೇಟ್ ಆಗ್ತಾ ಇದೆ, ಸೃಷ್ಟಿ ಆಗ್ತದೆ ಅಂತ ತಿಳ್ಕೊಂಡು ನಾವು ತಿಳ್ಕೊಬೋದು. ಆ್ಯಂಡ್ ಆಲ್ಸೋ ಇನ್ ದ ಟೈಮ್ ಆಫ್ ಬ್ಯಾಂಕ್ಸ್ ಪ್ರೊವೈಡಿಂಗ್ ಮೋರ್ ಲೋನ್ಸ್ ಟು ದಿ ಪೀಪಲ್, ವೆನ್ ಬ್ಯಾಂಕ್ given more loan to the people, that time ಆಟೋಮೆಟಿಕ್ಲಿ ಕ್ರಿಯೇಟೆಡ್ ದಿ ಇನ್ಫ್ಲೇಷನ್. ಯಾವಾಗ ಬ್ಯಾಂಕ್ಗಳು ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲವನ್ನು ಕೊಡ್ತಾ ಇರ್ತಾರೆ ಅವಾಗೂ ಕೂಡ ಏನಾಗ್ತದೆ ಅಂದರೆ ಇನ್ಫ್ಲೇಷನ್ ಅನ್ನೋದು ಅತಿ ಪ್ರಸರಣ ಅನ್ನೋದು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ವೆನ್ ವಾಸ್ ದಿ ಮೋರ್ ಡಿಮಾಂಡ್ ಫಾರ್ ದಿ ಫಾರಿನರ್ಸ್, ಯಾವಾಗ ವಿದೇಶಿಗರಿಂದ ಕೂಡ ಅಧಿಕ ಪ್ರಮಾಣದಲ್ಲಿ ಬೇಡಿಕೆ ಬರ್ತಾ ಇರ್ತದೆ ಆವಾಗ ಅಲ್ಲಿ ಅತಿ ಪ್ರಸರಣ ಅನ್ನೋದು ಕೂಡ ತಿಳಿತಾ ಇದೆ. ಯಾವಾಗ ವೆನ್ ದಿ ಫಾರಿನರ್ಸ್ ಕ್ಯಾನ್ ಮೋರ್ ಡಿಮಾಂಡ್ ಫಾರ್ ದಿ ಅವರ್ ಕಂಟ್ರಿ ಗೂಡ್ಸ್, ದ್ಯಾಟ್ ಟೈಮ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಎಕನಾಮಿಕ್ ಕ್ಯಾನ್ ಸಫರಿಂಗ್ ಫ್ರಮ್ ದಿ ಇನ್ಫ್ಲೇಷನ್. ನಮ್ಮ ಒಂದು ಆರ್ಥಿಕತೆಯು ಅತಿ ಪ್ರಸರಣದ ನರಳುತ್ತಾ ಇದೆ ಅಂತ ನಾವು ತಿಳ್ಕೊಬೋದು. ಯಾವಾಗ ಒಂದು ವಿದೇಶಿಗರು ನಮ್ಮ ವಸ್ತುಗಳಿಗೆ ಹೆಚ್ಚಿನವಂಥ ಬೇಡಿಕೆಯನ್ನು ಮಾಡ್ತಾ ಇರ್ತಾರೆ ಅವಾಗ ಏನು ಮಾಡಬೇಕಂದ್ರೆ ನಾವು ನಮ್ಮಲ್ಲಿ ಒಂದು ಅತಿ ಪ್ರಸರಣ ಆಗ್ತಾ ಇದೆ ಅಂತ ಕೂಡ ನಾವು ತಿಳ್ಕೊಬೋದು. ಆ್ಯಂಡ್ ದ ವೇರಿಯಸ್ ಫ್ಯಾಕ್ಟರ್ಸ್ ಆನ್ ಡಿಮಾಂಡ್ ಸೈಡ್ ಕ್ಯಾನ್ ಇನ್ಫ್ಲೂಯನ್ಸ್ ಆ್ಯಂಡ್ ಕಾಸಸ್ ಫಾರ್ ದಿ ಇನ್ಫ್ಲೇಷನ್. ಆ್ಯಂಡ್ ಆಲ್ಸೋ ದಿ ಗೌರ್ಮೆಂಟ್ ಕ್ಯಾನ್ decrease the tax and more money expenditure for the various programs, that time also can created the inflation. ಯಾವಾಗ ಸರ್ಕಾರವು ತೆರಿಗೆಯನ್ನು ಕಡಿಮೆ ಮಾಡಿ ವಿವಿಧ ಕಾರ್ಯಕ್ರಮಗಳಿಗೆ ಒಂದು ಜನರ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಉಪಯೋಗಿಸ್ತಾ ಇರ್ತಾರೆ ಅವಾಗ ನಾವು ತಿಳ್ಕೋಬೇಕು ಇಲ್ಲೇನಾಗ್ತಾ ಇದೆ ಅತಿ ಪ್ರಸರಣ ಹೆಚ್ಚಾಗ್ತಾ ಇದೆ. ಇನ್ ದ ಟೈಮ್ ಆಫ್ ದಿ ಗೌರ್ಮೆಂಟ್ ಕ್ಯಾನ್ ಡಿಕ್ರೀಸ್ ದಿ ವೇರಿಯಸ್ ಟ್ಯಾಕ್ಸಸ್ and conduct the various programs, and also they can expenditure for more money. ಆ ಒಂದು ವಿವಿಧ ಕಾರ್ಯಕ್ರಮಗಳಿಗೆ ಆಗಿರ್ಬೋದು ಅಥವಾ ತೆರಿಗೆಗಳನ್ನ ಕಡಿಮೆ ಮಾಡಿಕೊಂಡು ಅವ್ರು ಮಾಡ್ತಾನೆ ವಿವಿಧ ಕಾರ್ಯಕ್ರಮಗಳು ಏನು ಮಾಡ್ತಾನೆ ಉಪಯೋಗಿಸ್ತಾ ಇರ್ತಾರೆ. ಇದು ಕೂಡ ಏನದಂದರೆ ಇಲ್ಲಿ ಅತಿ ಪ್ರಸರಣಕ್ಕೆ ಪ್ರಮುಖವಾದಂಥ ಕಾರಣವಾಗ್ತಾ ಇದೆ. And also in the time of the disposable income increases nothing but the, if I will already said about the disposable income, if the person can expenditure can, if some amount of the person can expenditure and the remaining amount it is called as the disposable income. But when the disposable income increases nothing but the, if a person can expenditure for the more money for buying the various type of the goods, automatically disposable income increases. When the disposable income increases, that time ಇನ್ಫ್ಲೇಷನ್ ಸಿಚುವೇಶನ್ ಕ್ಯಾನ್ ಬಿ ಕ್ರಿಯೇಟೆಡ್. ಯಾವಾಗ ಇಲ್ಲಿ ವೆಚ್ಚ ಇದರ ಒಂದು ಆದಾಯ ಇಲ್ಲಿ ಹೆಚ್ಚಿಗೆ ಆಗ್ತಾ ಇರ್ತದೆ, ವೆಚ್ಚದ ಆದಾಯ ಒಂದು ಹೆಚ್ಚಿಗೆ ಆಗ್ತಾ ಇರ್ತದೆ ಅವಾಗ ಏನಾಗ್ತದೆ ಅಂದರೆ ಅತಿ ಪ್ರಸರಣವು ಕೂಡ ಏನಾಗ್ತದೆ ಕ್ರಿಯೇಟ್ ಆಗ್ತಾ ಇರ್ತದೆ. ಆ್ಯಂಡ್ ಆಲ್ಸೋ ದಿ ಇನ್ ದ ಟೈಮ್ ಆಫ್ ದಟ್ ಟ್ಯಾಕ್ಸ್ ಲೆವೆಲ್ ಕೆನಾಟ್ ಬಿ ಚೇಂಜ್ ಅಕಾರ್ಡಿಂಗ್ ಟು ದಿಸ್ ಸಿಚುವೇಶನ್, that time also they created the inflation. ಯಾವಾಗ ಸಂದರ್ಭಕ್ಕೆ ಅನುಗುಣವಾಗಿ ತೆರಿಗೆ ನೀತಿಯು ಇಲ್ಲಿ ಬದಲಾವಣೆ ಆಗೋದಿಲ್ಲವೋ ಆವಾಗ ನಾವು ತಿಳ್ಕೋಬೇಕು ಇಲ್ಲಿ ಅತಿ ಪ್ರಸರಣ ಇದೆ ಅಂತ ನಾವು ಅನ್ಕೋಬೇಕು. ಅದಕ್ಕಾಗಿ ಏನಂತಂದರೆ ವಿವಿಧ ರೀತಿಯಂಥ ಬೇಡಿಕೆಯಿಂದ ಕೂಡ ವಿವಿಧ ರೀತಿಯಲ್ಲೂ ಕೂಡ ಏನಾಗ್ತದೆ ಅಂದರೆ ಅತಿ ಪ್ರಸರಣವು ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. And also in the time of the post-war period, taxes also withdrawn. ಇಲ್ಲಿ ಏನು ಮಾಡ್ತದೆ ಅಂದರೆ ಯುದ್ಧ ಕಾಲ, ಇನ್ ದ ಟೈಮ್ ಆಫ್ ದಿ ವಾರ್ ಪೀರಿಯಡ್
that time tax are the withdrawn nothing but the if the government cannot be impose the tax on the people because the people can giving a money for the post war ಸಫರಿಂಗ್ ಪೀಪಲ್. ಅಲ್ಲಿ ಒಂದು ಯುದ್ಧದಲ್ಲಿ ಏನು ಒಂದು ಸಾವು ನೋವು ಸಂಬಂಧಿಸಿರ್ತಲ್ಲ, ಯಾರು ಒಂದು ನೋವಿಗೆ ಒಳಗಿರ್ತಾರೆ, ಸರ್ಕಾರವು ಕೂಡ ಜನರಿಂದ ನೇರವಾಗಿ ಹಣವನ್ನು ಕೂಡ ಅಲ್ಲಿ ಕೊಂಡುಕೊಳ್ಳೋದು, ನೇರವಾಗಿ ಹಣವನ್ನು ಬಯಸ್ತಿರೋದು. ಅದಕ್ಕಾಗಿ ಯಾವುದು ಆ ರೀತಿಯ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ತೆರಿಗೆಯನ್ನು ಕೂಡ ಇಲ್ಲಿ ಸರ್ಕಾರ ಅವರಿಗೆ ಹಾಕೋದಿಲ್ಲ. All these factors like various factors like a disposable income, like a money supply, income, consumption expenditure, business outlay and the foreign demand. These are the increases demand for goods and services. Obviously that time created the inflation. ಯಾವಾಗ ಇಲ್ಲಿ ಹಣದ ಪೂರೈಕೆ ಹೆಚ್ಚಿಗೆ ಆಗ್ತಾ ಇದೆ, ಅನುಭೋಗದ ವೆಚ್ಚ ಹೆಚ್ಚಿಗೆ ಆಗ್ತಾ ಇದೆ, ಅದೇ ರೀತಿ ಉದ್ಯಮದ ಒಂದು ಉತ್ಪನ್ನಗಳಲ್ಲಿ ಹೆಚ್ಚಿಗೆ ಆಗ್ತಾ ಇದೆ, ಅದೇ ರೀತಿ ವಿದೇಶಗಳು ಹೆಚ್ಚಿನ ಬೇಡಿಕೆಯನ್ನು ಮಾಡ್ತಾ ಇದೆ. ಅಂದರೆ ಆ ಸಂದರ್ಭದಲ್ಲಿ ಅತಿ ಪ್ರಸರಣದ ಸಂದರ್ಭ ಉದ್ಭವವಾಗಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ನೆಕ್ಸ್ಟು ಪ್ರಾಕ್ಟಿಸ್ ಆನ್ ದಿ ಸಪ್ಲೈ ಸೈಡ್. ಸಮ್ ಆಫ್ ದ ಸಪ್ಲೈ ಸೈಡ್ ಪ್ರಾಕ್ಟಿಸ್ ಆಲ್ಸೋ ಕಾಸಸ್ ಫಾರ್ ದಿ ಇನ್ಫ್ಲೇಷನ್. ಇಲ್ಲಿ ಅತಿ ಪ್ರಸರಣ ಆಗಲಿಕ್ಕೆ ಕೂಡ ಏನಾಗ್ತದೆ ಅಂದರೆ ಕೆಲವೊಂದಿಷ್ಟು ಪೂರೈಕೆಯಲ್ಲಿ ಒಂದು ಕೆಲವೊಂದಿಷ್ಟು ಅಂಶಗಳು ಕೂಡ ಇಲ್ಲಿ ಮಾಡ್ತಂದರೆ ಅಂದರೆ ಕಾರಣವಾಗ್ತಾ ಇರ್ತವೆ. ಇಪ್ಪ ಶಾರ್ಟೇಜ್ ಆಫ್ ದಿ ಸಪ್ಲೈ ಆಫ್ ದ raw materials. It is one of the main problem for the supply side. If the scarcity for the raw materials, ಇಲ್ಲಿ ಕಚ್ಚಾ ವಸ್ತುಗಳ ಕೊರತೆಯು ಕೂಡ ಏನಾಗ್ತದೆ ಕಾಡ್ತಾ ಇರ್ತದೆ. ಅಂದರೆ ಆ್ಯಂಡ್ ಆಲ್ಸೋ ದ್ಯಾಟ್ ಟೈಮ್ ವಿ ಕ್ಯಾನ್ that time businessmen can suffering from the efficiency labor. ಇಲ್ಲಿ ದಕ್ಷವಾದಂಥ ಒಂದು ಶ್ರಮಜೀವಿಗಳ ಕೊರತೆಯೂ ಕೂಡ ಏನಾಗ್ತದೆ ಅಂದರೆ ಕಾಡ್ತಾ ಇರ್ತದೆ. ಈ ರೀತಿಯಾಗಿ ಕೂಡ ಏನಾಗ್ತದೆ, ಈ ಒಂದು ಕೊರತೆಗಳು ಕೂಡ ಏನು ಮಾಡ್ತಾವೆ ಅಂದರೆ ಇಲ್ಲಿ ಅತಿ ಪ್ರಸರಣ ಕ್ರಿಯೇಟ್ ಆಗಿ ಕೂಡ ಕಾರಣವಾಗ್ತಾ ಇದ್ದಾವೆ. ಆ್ಯಂಡ್ ಆಲ್ಸೋ ದಿ domestic consumption can reduce. For this purpose we can more goods can export to the foreign countries. This is also the reason for the inflation. If the country can reduce our country citizens consumption, that purpose government can export to the foreign countries more goods. ಇಲ್ಲಿ ದೇಶೀಯ ಒಂದು ಆಂತರಿಕವಾದಂಥ ಜನರ ಒಂದು ಅನುಭೋಗವನ್ನು ಕಡಿಮೆ ಮಾಡಲು ವಿದೇಶಗಳಿಗೆ ಕೂಡ ಏನು ಮಾಡ್ತಾರೆ, ಅಧಿಕ ಪ್ರಮಾಣದಲ್ಲಿ ವಸ್ತುಗಳನ್ನು ಏನು ಮಾಡ್ತಾರೆ ರಫ್ತು ಮಾಡ್ತಾರೆ. ಇದು ಕೂಡ ಏನಾಗ್ತದೆ ಅಂದರೆ ಈ ಒಂದು ಅತಿ ಪ್ರಸರಣಕ್ಕೆ ಕೂಡ ಕಾರಣವಾಗ್ತಾ ಇರ್ತದೆ. And also in the time of if the peoples can thinking, suppose in the future time prices can increase for the product, that pays if the producers, distributor can selling their goods to the ಫಾರಿನ್ ಕಂಟ್ರೀಸ್. ಇಲ್ಲಿ ಉತ್ಪಾದಕರಾಗಿರ್ಬೋದು, ವರ್ತಕರಾಗಿರ್ಬೋದು, ಇವರು ಏನು ಮಾಡ್ತಾರೆ ಅಂದರೆ ಮುಂದೆಲ್ಲೋ ಬೆಲೆಗಳು ಹೆಚ್ಚಾಗ್ಬೋದು, ಇನ್ನೂ ಏರ್ತಾವ ಅನ್ನೋಂಥ ಭಾವನೆ ಮಾಡ್ತಾರೆ ಅಂದರೆ ದಾಸ್ತಾನು ಮಾಡ್ತಾರೆ. ಇಫ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ದ ಡಿಸ್ಟ್ರಿಬ್ಯೂಟರ್ think about in the future these goods price can be increases, that's why they can store the goods and services in the store room. ಆ ಒಂದು ದಾಸ್ತಾನುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅವುಗಳನ್ನು ಎಲ್ಲವನ್ನು ಒಟ್ಟೆಗೆ ಇಡ್ತಾರೆ. ಯಾಕಂದರೆ ಅಲ್ಲಿ ವಸ್ತುಗಳ ಬೆಲೆಗಳು ಕೂಡ ಏನು ಮಾಡ್ಬೋದು ಅಂದರೆ ಏರ್ಬೋದು ಅಂತ ತಿಳ್ಕೊಂಡು, ಮುಂದೆ ಬರುವಂಥ ಭವಿಷ್ಯದಲ್ಲಿ ವಸ್ತುಗಳ ಬೆಲೆಗಳು ಏರ್ಬೋದು ಅಂತ ತಿಳ್ಕೊಂಡು ಅವರು ವರ್ತಕರಾಗಿರ್ಬೋದು, ಮಾರಾಟಗಾರರು ಏನು ಮಾಡ್ತಾರೆ ಅಂದರೆ ವಸ್ತುಗಳನ್ನು ಏನು ಮಾಡ್ತಾನೆ ದಾಸ್ತಾನು ಮಾಡ್ತಾ ಇರ್ತಾರೆ. And if suppose in the economy can reach the full employment level, that time
increasing the production, that time increasing the production, but that time cannot be available properly resources and the efficient person. It is also the one of the causes for the inflation. ಇಲ್ಲಿ ಅತಿ ಪ್ರಸರಣಕ್ಕೂ ಕಾರಣ ಇನ್ನೊಂದೇನಂತಂದರೆ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣೋಗ್ಯ ಮಟ್ಟವನ್ನು ತಲುಪಿದಾಗ ಅಲ್ಲಿ ಹೆಚ್ಚಿನವಾದಂಥ ಉತ್ಪಾದನೆಯನ್ನು ಮಾಡಲು ಅಧಿಕವಾದಂಥ ಒಂದು ಸಂಪನ್ಮೂಲಗಳ ಮತ್ತು ಶ್ರಮಜೀವಿಗಳ ಒಂದು ಲಭ್ಯವಾಗದಿರುವುದು ಕೂಡ ಇಲ್ಲಿ ಅತಿ ಪ್ರಸರಣಕ್ಕೆ ಕೂಡ ಕಾರಣವಾಗ್ತಾ ಇರ್ತದೆ. ವೆನ್ ವಾಸ್ ದಿ ಎಕನಾಮಿ ಕ್ಯಾನ್ ರೀಚ್ ದಿ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್, ದ್ಯಾಟ್ ಟೈಮ್ ಇಂಡಸ್ಟ್ರೀಸ್ ಕ್ಯಾನ್ ಡಿಸೈಡ್ ಟು ಪ್ರೊಡ್ಯೂಸ್ ದಿ ಮೋರ್ ಗೂಡ್ಸ್ ಬಟ್ cannot be available for the proper resources and the efficient labor. It is also the one of the causes for the inflation. ಇಲ್ಲಿ ಅನಪ್ರಸರಣಕ್ಕೆ ಇನ್ನೊಂದು ಕಾರಣ ಏನೆಂದರೆ ಅರ್ಥವ್ಯವಸ್ಥೆಯು ಪೂರ್ಣ ಉದ್ಯೋಗ ಮಟ್ಟವನ್ನು ತಲುಪಿದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಉತ್ಪಾದನೆ ಹೆಚ್ಚಿಸಬೇಕಂದ್ರೆ ಅಲ್ಲಿ ದಕ್ಷವಾದಂಥ ಒಂದು ಕಾರ್ಮಿಕರ ಸಮಸ್ಯೆ ಮತ್ತು ಸಂಪನ್ಮೂಲಗಳ ಕೊರತೆಯು ಕೂಡ ಏನಾಗ್ತದೆ ಅಂದರೆ ಈ ಒಂದು ಅನಪ್ರಸರಣಕ್ಕೆ ಕೂಡ ಏನಾಗ್ತದೆ ಕಾರಣವಾಗ್ತಾ ಇರ್ತದೆ. ಆ್ಯಂಡ್ ದಿ ರೋಲ್ ಆಫ್ ದಿ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಯ ಪಾತ್ರ ಇಲ್ಲಿ ಏನಾಗ್ತದೆ ಅಂದರೆ ಇದು ಕೂಡ ಏನಾಗ್ತದೆ ಅಂದರೆ ಒಂದು ಅತಿ ಪ್ರಸರಣದ ಒಂದು ಕ್ರಿಯೇಟ್ ಆಗಲಿಕ್ಕೂ ಕೂಡ ಕಾರಣವಾಗ್ತಾ ಇರ್ತದೆ. ಬಿಕಾಸ್ ಇನ್ ದ ಟೈಮ್ ಆಫ್ ದಿ ಇನ್ಫ್ಲೇಷನ್ ಹೈಯರ್ ಪ್ರೊಡಕ್ಷನ್ ಆ್ಯಂಡ್ ದಿ ಪೀಪಲ್ಸ್ ಕ್ಯಾನ್ ಆಲ್ಸೋ ಹ್ಯಾವಿಂಗ್ ದಿ ಮೋರ್ ಮನಿ ಟು ಬೈಯಿಂಗ್ ದಿ various type of the goods, and also people getting the more expectation for the various luxurious goods and the capital goods. That's why in the time of the inflation the role of expectation of the people can be automatically increase. ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿರೀಕ್ಷೆಯ ಪಾತ್ರ ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ಯಾವಾಗ ಜನರ ಕೈಯಲ್ಲಿ ಹೆಚ್ಚಿನ ಹಣ ಇದೆ ಅವಾಗ ಏನಾಗ್ತದೆ ಅಂದರೆ ಆ ಒಂದು ಹೆಚ್ಚಿನ ಹಣ ಇರೋದ್ರಿಂದ ಜನರು ಕೂಡ ತಮ್ಮ ನಿರೀಕ್ಷೆ ಮಟ್ಟವನ್ನು ಕೂಡ ಏನು ಮಾಡ್ತಾರೆ ಅಂದರೆ ಬದಲಾವಣೆ ಮಾಡ್ತಾ ಇರ್ತಾರೆ. ಅವರ ಒಂದು ನಿರೀಕ್ಷೆ ಮಟ್ಟ ಬದಲಾವಣೆ ಆದಾಗ ಅವರ ಬಯಸುವಂಥ ವಸ್ತುಗಳು ಕೂಡ ಏನಾಗ್ತವೆ ಅಂದರೆ ಐಷಾರಾಮಿ ಸರಕುಗಳು ಕೂಡ ಆಗಿರ್ತವೆ. ವೆನ್ ದ ಪೀಪಲ್ ಹ್ಯಾವಿಂಗ್ ದಿ ಮೋರ್ ಮನಿ, ದ್ಯಾಟ್ ಟೈಮ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಕ್ಯಾನ್ ಇನ್ಕ್ರೀಸಸ್ ಆಟೋಮೆಟಿಕ್ಲಿ. ಇಫ್ ದ ಪೀಪಲ್ ಎಕ್ಸ್ಪೆಕ್ಟೇಷನ್ ಕ್ಯಾನ್ ಇನ್ಕ್ರೀಸಸ್, ಇಫ್ ದ ಪ್ರೊಡ್ಯೂಸರ್ ಕ್ಯಾನ್ ಪ್ರೊಡ್ಯೂಸ್ ದಿ more goods, automatically you think that inflation can easily created in the economy. ಅರ್ಥವ್ಯವಸ್ಥೆಯಲ್ಲಿ ಯಾವಾಗ ಒಂದು ಜನರ ಕೈಯಲ್ಲಿ ಹೆಚ್ಚು ಹಣ ಇರ್ತದೆ ಆವಾಗ ಅವರ ಒಂದು ನಿರೀಕ್ಷೆ ಮಟ್ಟ ಕೂಡ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಅವರ ನಿರೀಕ್ಷೆ ಮಟ್ಟ ಹೆಚ್ಚಿಗೆ ಆಗ್ತಾ ಇದೆ ಅಂತಂದರೆ ಅವರ ಕೈಯಲ್ಲಿ ಹೆಚ್ಚಿನ ಹಣ ಇದೆ ಅಂತ ಅರ್ಥ. ಈ ರೀತಿಯಾಗಿ ಕೂಡ ಅಂದರೆ ಇಲ್ಲಿ ನಿರೀಕ್ಷೆಯ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾಗಿರ್ತದೆ. ಆ್ಯಂಡ್ ದ ಎಕ್ಸ್ಪೆಕ್ಟೇಷನ್ ರಿಗಾರ್ಡಿಂಗ್ ದಿ future movement of the prices and wages result in the inflationary pressure in the economy. In the time of the future purpose also the wages result and the prices. When the price rises, if the people's wish can be rises because they can buying the luxurious goods and the various normal goods. Automatically if the ಬಿಸ್ನೆಸ್ಮೆನ್ ಕ್ಯಾನ್ ಇನ್ಕ್ರೀಸ್ ದಿ ಲೇಬರ್ಸ್ ಪೇಮೆಂಟ್. ಇಲ್ಲಿ ಯಾವ ರೀತಿಯಾಗಿ ಭವಿಷ್ಯದ ಒಂದೋಸ್ಕರ ಬೆಲೆಗಳು ಹೆಚ್ಚಾಗ್ತಾ ಇರ್ತವೆ ಅದೇ ರೀತಿ ಕೂಡ ಕೂಲಿ ಹೆಚ್ಚಾಗ್ತಾ ಇರಬೇಕು. ಆವಾಗ ಏನಾಗ್ತದೆ ಅಂದರೆ ಇಲ್ಲಿ ಆರ್ಥಿಕತೆ ಒಳಗೆ ಕೂಡ ಏನಾಗ್ತದೆ ಅಂದರೆ ಸರಿ ಸಮ ಆಗಿರ್ತದೆ. ಇಫ್ ಸಪೋಸ್ ಪ್ರೈಸ್ ಇನ್ಕ್ರೀಸಸ್, wages cannot be increases if the peoples cannot able to living in this society, and their automatically their economic condition also in decreases. ಯಾವಾಗ ಇಲ್ಲಿ ಬೆಲೆಗಳು ಹೆಚ್ಚಾದಾಗ ಒಂದು ಕೂಲಿಯವರದ್ದು ಹೆಚ್ಚಿಗೆ ಆಗೋದಿಲ್ಲ, ಆವಾಗ ಜನರು ಕೂಡ ಏನು ಮಾಡ್ತಾರೆ ಅಂದರೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ವಸ್ತುಗಳ ಮೇಲೆ ಹೆಚ್ಚಿಗೆ ಒಲವನ್ನು ತೋರೋದಿಲ್ಲ. ಅದಕ್ಕಾಗಿ ವೆನ್ ದ ಎಕ್ಸ್ಪೆಕ್ಟೇಷನ್ ಕ್ಯಾನ್ ಇನ್ಕ್ರೀಸ್ ಫಾರ್ ದಿ ಪೀಪಲ್, ದ್ಯಾಟ್ ಟೈಮ್ ಇನ್ಫ್ಲೇಷನ್ ಕ್ಯಾನ್ ಕ್ರಿಯೇಟೆಡ್. ಇಫ್ ದ ಇನ್ಫ್ಲೇಷನ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದ ಎಕ್ಸ್ಪೆಕ್ಟೇಷನ್ ಕ್ಯಾನ್ ಮೋರ್ ಫ್ರಮ್ ದಿ ಪೀಪಲ್. when the expectation can more from the people, when they are having the more money, that time automatically people's expectation can be increases. If the people's expectation can increases, automatically industrialist can produce the more goods. That time obviously suffering for the middle people and the lower people. ಯಾವಾಗ ಇಲ್ಲಿ ಜನರ ಒಂದು ನಿರೀಕ್ಷೆ ಮಟ್ಟ ಹೆಚ್ಚಿಗೆ ಆಗ್ತಾ ಇರ್ತದೆ ಅವಾಗ ಕೂಡ ಏನಾಗ್ತದೆ ಅಂದರೆ ಆ ಒಂದು ಜನರ ಒಂದು ಅಭಿಪ್ರಾಯವು ಕೂಡ ಏನಾಗ್ತದೆ ಅಂದರೆ
ಬದಲಾಗ್ತಾ ಇರ್ತದೆ. ಅವರ ನಿರೀಕ್ಷೆಗಳು ಹೆಚ್ಚಾದಂತೆ ವಸ್ತುಗಳನ್ನು ಹೆಚ್ಚಿಗೆ ಕೊಟ್ಟುಕೊಂಡು ಹೆಚ್ಚಿನ ಆದಾಯದಿಂದ ಏನು ಮಾಡ್ತಾರೆ ಅಂದರೆ ಅವರ ತಮ್ಮ ಬಯಕೆಗಳನ್ನು ಕೂಡ ತಿಳಿಸ್ತಾರೆ. ವೆನ್ ದೇ ಕ್ಯಾನ್ ಪರ್ಚೇಸಿಂಗ್ ದಿ ವೇರಿಯಸ್ ಟೈಪ್ ಆಫ್ ದಿ ಗೂಡ್ಸ್ ದೇ ಕ್ಯಾನ್ fulfill their needs and the wants, automatically inflation created and it is a more impact on the our economy. ನಮ್ಮ ದೇಶದ ಆರ್ಥಿಕತೆಯಲ್ಲಿ ಏನಾಗುತ್ತೆ, ಜನರ ಕೈಯಲ್ಲಿರುವಂಥ ಹಣವು ಕೂಡ ಹೆಚ್ಚಾಗಿದ್ದಾಗಿಂದ ಇದೇ ರೀತಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಅತಿ ಪ್ರಸರಣ ಕೂಡ ಹೆಚ್ಚಾಗ್ತಾ ಹೋಗ್ತದೆ. Expectation is the major role in causing for the inflation in the economy. And obviously if the when was expectation can increase, automatically that expectation can created inflation situation in the economy. ಯಾವಾಗ ಆರ್ಥಿಕತೆಯಲ್ಲಿ ನಿರೀಕ್ಷೆ ಮಟ್ಟ ಹೆಚ್ಚಾಗ್ತದೆ ಅವಾಗ ಒಬ್ಬಿಯಸ್ಲಿ ಏನಾಗ್ತದೆ ಅಂದರೆ ಜನರ ಕೊಂಡುಕೊಳ್ಳುವ ಮಟ್ಟ ಹೆಚ್ಚಾಗಿರ್ತದೆ. ಅವಾಗ ಏನಾಗ್ತದೆ ಒಬ್ಬಿಯಸ್ಲಿ ಅಲ್ಲಿ ಅತಿ ಪ್ರಸರಣವು ಕೂಡ ಸೃಷ್ಟಿ ಆಗ್ತದೆ.